ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಶಾಂತರಸರು ನನ್ನ ಅತ್ಯಂತ ಮೆಚ್ಚಿನ ಬರಹಗಾರರು. 1924ರಲ್ಲಿ ಹೆಂಬೆರಾಳು ಅನ್ನೋ ಗ್ರಾಮದಲ್ಲಿ, ರಾಯಚೂರು ಜಿಲ್ಲೆ, ಅಲ್ಲಿ ಜನಿಸಿದರು. ರೈತ ಕುಟುಂಬ, ಅವರ ವೃತ್ತಿಯಲ್ಲಿ ರೈತರು, ಆದರೆ ಜಂಗಮ ಪಂಥದವರು. ಜಂಗಮ ಪಂಥ ಅಂತ ಹೇಳುವಾಗಲೇ ಅವರ ವ್ಯಕ್ತಿಯಾಗಿ, ವೃತ್ತಿಯಲ್ಲಿ ಮತ್ತು ಅವರ ಜೀವನದ ಉದ್ದಕ್ಕೂ ಜಂಗಮರಾಗೆ ಬಂದಂಥವ್ರು. ಅಂದರೆ ಈ ಜಂಗಮ ಅನ್ನೋ ಮಾತು ನಾನು ಬೇರೆಯ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ. ಅವರ ಪಂಥ ಮತೀಯ ದೃಷ್ಟಿಯಿಂದ ಅಲ್ಲ, ಮತ ಮಾನ್ಯಗಳನ್ನು ಅವರು ಸದಾಕಾಲ ಧಿಕ್ಕರಿಸ್ಕೊಂಡು ಬಂದಂಥ, ಒಳಗೆ ಮತ್ತು ಹೊರಗೆ ಬಂಡಾಯ ಪ್ರವೃತ್ತಿಯನ್ನು ಇಟ್ಕೊಂಡಂಥ ವ್ಯಕ್ತಿ. ಆದ್ದರಿಂದ ಈ ಜಂಗಮ ಅನ್ನೋದು ನಡ್ಕೊಂಡೇ ಬಂದದ್ದು ಅನ್ನೋ ಅರ್ಥದಲ್ಲಿ ನಾನು ಬಳಸ್ತಾ ಇದ್ದೀನಿ. ಅವರ ವಿದ್ಯಾಭ್ಯಾಸ ಕೂಡ ಉರ್ದು ಪ್ರಧಾನವಾಗಿ ಭಾಷೆಯಾಗಿ ತಗೊಂಡು BA ವರೆಗೆ ಮಾಡಿದರು. ಆನಂತರ ಕನ್ನಡ MA ಮಾಡಿದರು. ಈ ಎಲ್ಲ ಹಂತದಲ್ಲೂ ಕೂಡ ಅವರು ಓಡಾಡದ ಊರಿಲ್ಲ. ಹೈದರಾಬಾದ್, ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಓಡಾಡ್ತಾ ಪ್ರಾಥಮಿಕ ಶಾಲೆಯ ಶಿಕ್ಷಣದಿಂದ ಹಿಡಿದು ಕಾಲೇಜು ಪ್ರಾಧ್ಯಾಪಕರಾಗುವವರೆಗೆ ಕೆಲಸ ಮಾಡ್ಕೊಳ್ತಾ ಓದ್ಕೊಳ್ತಾ ಊರೂರು ತಿರುಗ್ತಾ ಬಂದಂಥವ್ರು. ಈ ತಿರುಗಾಟ ಮತ್ತು ಬದುಕಿನ ಹೋರಾಟ, ಈ ಹಿನ್ನೆಲೆಯಲ್ಲಿ ಅವರ ಜೀವನಾನುಭವ ಬಹಳ ದೊಡ್ಡದು ಕೂಡ. ಈ ಜೀವನಾನುಭವವೇ ತಾವು ಕಂಡ ಪರಿಸರ, ವ್ಯಕ್ತಿಗಳೇ ಅವರ ಕಥೆಗಳಲ್ಲಿ ಮೂರ್ತ ರೂಪ ಪಡ್ಕೊಳ್ತವೆ ಅನ್ನೋದನ್ನು ಅವರ ಕಥೆಯನ್ನು ಓದಿದ ಎಲ್ಲರೂ ಬಲ್ಲರು. ನಾನು ಏನು ಜೀವನದಲ್ಲಿ ಅನುಭವಿಸಿದೆ, ಏನನ್ನು ಕಂಡೆ, ಏನನ್ನು ಉಂಡೆ, ಅದನ್ನು ಕಥೆಗಳಲ್ಲಿ ಬಳಸಲಿಕ್ಕೆ ಪ್ರಯತ್ನ ಮಾಡಿದೆ. ನನ್ನ ಕಥೆಗಳದಾವಲ್ಲ, ಅವು ಕಾಲ್ಪನಿಕ ಕಥೆಗಳಲ್ಲ. ಬಹಳ ಜನರಿಗೆ ಹಂಗೆ ಅನ್ನಿಸ್ಬಹುದು. ಅವೆಲ್ಲ ಜೀವಂತ ಪಾತ್ರಗಳೇ. ನನ್ನ ಸುತ್ತೂತಿರ್ತಕ್ಕಂಥ ಜನರಿದ್ರಲ್ಲ, ಆ ಜನರೊಡನೆ ಒಡನಾಟ ಆಡಿದ ಮೇಲೆ, ಅವ್ರ ಜೀವನ ನೋಡಿದ ಮೇಲೆ ನನಗನ್ನಿಸ್ತು, ಇವ್ರ ಬಗ್ಗೆ ಏನಾದರೂ ಬರೀಬೇಕು ಅಂತ ಅನ್ನಿಸ್ತು ನನಗೆ. ಹಾಗೆ ಅನ್ನಿಸಿದಾಗ ಇನ್ನಷ್ಟು ಆ ಜೀವನ ನಾನು ತಿಳ್ಕೋಬೇಕು ಅಂಥೇಳಿ ಒಂದು ರೀತಿಯಿಂದ ಪ್ರಯತ್ನ ನಡೆಸ್ತೀನಿ. ನಾನು ಹಳ್ಳಿಯಾಗಿ ಹುಟ್ಟಿದವ. ನಾನು ಹಳ್ಳಿ ಬದುಕನ್ನು ಬಹಳ ಪ್ರೀತಿಸ್ತವ. 20 ವರ್ಷದವರೆಗೆ ಹಳ್ಳಿಯಲ್ಲಿದ್ದು ಆ ನಮ್ಮ ಜನರ ಜೊತೆಗೆ ಅವರ ಹಬ್ಬ ಹುಣ್ಣಿ, ಅವ್ರ ನೋವು ನಲಿವು, ಅವರ ದ್ವೇಷ, ಅವ್ರ ಲೈಂಗಿಕತೆ, ಅವ್ರ ಇನ್ನಿತರ ಬದುಕಿನ ಜೊತೆಗೆ ನಾನು ಬದುಕಿದವ. ಶಾಂತರಸರ ಸಂಶೋಧನಾ ಕೃತಿಗಳು ಅನೇಕವು ಪ್ರಕಟ ಆಗಿವೆ. 1 ಕಾದಂಬರಿ, 3 ಕಥಾ ಸಂಕಲನ, ಹೀಗೆ ಅವರ ಸುಮಾರು 40ಕ್ಕೂ ಹೆಚ್ಚು ಕೃತಿಗಳು ಈಗ ಪ್ರಕಟ ಆಗಿವೆ. ಈ ಹೊತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ಹಾವಮ್ಮ ಕಥೆ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾದ ಕಥೆ ಕೂಡ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇಲ್ಲಿ ಬರುವಂಥ ಪಾತ್ರಗಳು ಮತ್ತು ಸಾಮಾನ್ಯವಾಗಿ ಶಾಂತರಸರ ಕಥೆಗಳಲ್ಲಿ ಬರುವಂಥ ಪಾತ್ರಗಳ ಒಳತೋಟಿಯನ್ನು ಶಾಂತರಸರ ಮಾತುಗಳು ಹೇಳೋದಿಲ್ಲ. ಅವು ಹೇಗೆ ವರ್ತಿಸ್ತವೆ ಅಂತಂದರೆ, ಅದನ್ನು ನೋಡಿದವ ಅಥವಾ ಓದಿದವ ಅವನು ಆ ಮನಸ್ಸಿನ ಒಳಗಡೆ ಪ್ರವೇಶ ಮಾಡೋ ಹಾಗಿರ್ತವೆ. ಹವಾಮಾನ ಕಥೆ ಎಲ್ಲ ಕಥೆಗಿಂತ ನನಗೆ ಬಹಳ ಇಷ್ಟವಾದದ್ದು. ಅದಕ್ಕೆ ಕಾರಣ ಏನಂತಂದರೆ, ಇಲ್ಲಿ ನಾನು ಯಾವುದನ್ನು ವೈಭವೀಕರಿಸಲಿಕ್ಕೆ ಹೋಗಿಲ್ಲ. ಏನು ಮಸಾಲೆ ಗಿಸಾಲೆ ಅಂತೀವಲ್ಲ ಅದನ್ನು ಕೂಡಿಸ್ಲಿಕ್ಕೂ ಹೋಗಿಲ್ಲ. ಕಥೆಗಾರ ಅಲ್ಲಿ ಕಥೆಯನ್ನೇ ಹೇಳ್ತಾನೆ ನಿಜ, ಆದರೆ ಹೇಳೋದು ನಾನಲ್ಲ.
ನಾನು ಭಾಳ ಮಟ್ಟಿಗೆ ನನ್ನ ಕಥೆಗಳಲ್ಲಿ ಯಾವಾಗಲೂ ಅಂತಂದರೆ ಭಾಳ ದೂರ ನಿಂತಲೇ ನೋಡ್ತಕ್ಕಂಥ ಒಂದು ಪ್ರವೃತ್ತಿ ಉಳ್ಳಂಥ ಸ್ವಭಾವ ನಿಂತಿದೆ ನನಗೆ. ಹಾವಮ್ಮನ ಕಥೆಯಲ್ಲಿ ಈ ಘಟನೆಗಳೇನು ಬರ್ತಾವಲ್ಲ ಅವು ಸಹಜವಾಗಿ ಒಂದಕ್ಕೊಂದು ಸರಳವಾಗಿ ಬಿಚ್ಚಿಕೊಳ್ತಾ ಹೋಗೋದು. ಈ ಹಾವಮ್ಮ ಅತ್ಯಂತ ಸಾಮಾನ್ಯ ಹೆಂಗಸು, ಆದರೆ ಅವಳ ಒಳಗಡೆ ಇರುವಂಥ ಗಟ್ಟಿತನ ಇದೆಯಲ್ಲ ಅದು, ಮತ್ತು ತನಗೆ ಏನನ್ಸುತ್ತೆ, ತನ್ನ ಸ್ವಭಾವ ಏನನ್ನ ಬೇಡುತ್ತೆ ಅದನ್ನು ತುಂಬ ಸ್ವಚ್ಛಂದ ರೀತಿಯಲ್ಲಿ ತನ್ನಂತೆ ತಾನು ಪಡ್ಕೊಳ್ಳುವಂಥವಳು. ಆದರೆ ಅದಕ್ಕೆ ತನ್ನದೇ ಆದ ಕಾರಣಗಳನ್ನು ಇಟ್ಕೊಂಡಿರುವಂಥವಳು. ಇದರ ಆಚೆಗೆ ಅವಳು ಸ್ತ್ರೀ ದ್ವೇಷಿಯೂ ಅಲ್ಲ, ಪುರುಷ ದ್ವೇಷಿಯೂ ಅಲ್ಲ. ಆದರೆ ಈ ಸ್ತ್ರೀ ಪುರುಷ ಸ್ವಭಾವಗಳಲ್ಲಿರುವ ವೈರುಧ್ಯಗಳಿಗೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲುವಂಥ ಹೆಂಗಸು. ಇಂಥ ಚಿತ್ರಣ ಎಲ್ಲ ನೋಟಕರ ಮನಸ್ಸಿನ ಒಳಗಡೆ ತಾವು ಕಂಡ ಅಥವಾ ತಾವೇ ಆಗಿರುವ ಅನೇಕ ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ಐಡೆಂಟಿಫೈ ಮಾಡಿಕೊಳ್ಳುವ ಹಾಗೆ ಈ ಪಾತ್ರ ಚಿತ್ರಣ ಬರುತ್ತೆ, ಅಲ್ಲಿ ಘಟನೆಗಳು ಬರ್ತವೆ. ಇನ್ನು ಮುಂದೆ ನೀವು ಆ ಕಥೆಯನ್ನು, ಚಿತ್ರಣವನ್ನು ನೋಡಿದಾಗ ನೀವು ನಿಮ್ಮ ಮನಸ್ಸುಗಳನ್ನು ಪ್ರಶ್ನಿಸಿಕೊಳ್ಳುವ ಹಾಗೆ ಖಂಡಿತ ಆಗತ್ತೆ. ಧಣಿ, ಧಣಿಯವರ, ಧಣಿ, ಧಣಿಯವರ, ಯಾರದು? ಯಾರ? ಏನ್ ಬೇಕಿತ್ತ? ಧಣಿ ನಾನು ಹಾವಮ್ಮ, ಆ ತಿಮ್ಮಿ ಕಳ್ಸಿದ್ಲ. ತಿಮ್ಮಿ ಯಾಕೆ ಕಳ್ಸಿದ್ಲ? ನಿಮಗೆ ಕೆಲ್ಸದವ್ರು ಬೇಕಿತ್ತಂತೆ, ಅದಕ್ಕೆ ನಂಗೆ ಹೇಳಿದ್ಲು ಧಣಿ. ರೊಕ್ಕ ಎಷ್ಟು ಕೊಡ್ಬೇಕ ನಿನಗೆ? ಆ ತಿಮ್ಮಿಗೆ ಎಷ್ಟು ಕೊಡ್ತಿದ್ರು ಅಷ್ಟೇ ಕೊಡ್ರಲ್ಲ. ಸರಿ, ನಾಳೆಯಿಂದ ಬಾ. ನಾಳೆಯಿಂದ ಯಾಕೆ ಧಣಿ, ಇವತ್ತಿಂದಲೇ ಶುರು ಮಾಡ್ತೀನಿ. ಸರಿ, ಒಂದಷ್ಟು ಪಾತ್ರೆ ಅದಾವು, ತೊಳೆದ್ಬಿಟ್ಟು ಹೋಗು. ಹಾ ಧಣಿ, ಧಣಿ, ಧಣಿ ಚಾ. ಯಾರು ಮಾಡಿದ್ರು? ನಾನೇ ಮಾಡಿದೆ. ಯಾರು ಮಾಡಿದ್ರು? ನಾ ಹೇಳಿರ್ಲಿಲ್ವಲ್ಲ. ನಾನೇ ಮಾಡಿದೆ ಧಣಿ. ಹಾಲು ಬಂದ್ವು, ಅಡ್ಗೆ ಮನೆಯಾಗ ಎಲ್ಲ ಸಾಮಾನಿದ್ವು, ಅದಕ್ಕೆ ಚಾ ಮಾಡ್ತಂದೆ. ಚಾ ತಗೋರಿ ಧಣಿ. ಚಾ ಬೇಸಾಗ್ಯದ? ಟೀ ಬೇಸಾಗ್ಯದ. ಈ ಹಾವಮ್ಮ ಅಂದ್ರೆ ಏನಂತ ತಿಳಿದಾಳಾಕಿ. ರೊಕ್ಕ ಕೊಡೋದು 2 ದಿನ ತಡ ಆಯ್ತು ಅಂತ ಊರ್ ತುಂಬ ಸುದ್ದಿ ಮಾಡ್ಕೊಂಡ್ ಬರ್ತಾಳೆ. ಈ ಮನೆ ಬೆಂಕಿ ಬೀಳ. ಈ ಹಾವಮ್ಮ ಯಾರು ನಾನು ಇಟ್ಕೊಂಡು ಸಾಯಾಕಿ ಅಲ್ಲ. 2 ದಿನ ಆಗ್ಲಿ ರೊಕ್ಕ ಬರ್ಲಿ ಕೈಗೆ, ಮಕ್ಕದ ಮೇಲೆ ಹಂಗೆ ಬಿಸಾಕ್ತೀನಿ. ಯಾಕ? ಏನಾಯ್ತು? ಯಾರೇನಂದಾರ? ಕಾಯಿ ಪಲ್ಯ ಮಾರ ಮದ್ಕಿದಣಿ. ಮೊನ್ನೆ 1 ಸೇರ್ ಬದನೆಕಾಯಿ ತಗೊಂಡಿದ್ದೆ, ರೊಕ್ಕ ಆಮೇಲೆ ಕೊಡ್ತೀನಿ ಹಿಂದೆ. ಮನಿ ತನಕ ಬಂದ್ ರೊಕ್ಕ ಕೇಳದ, ಕಂಡಲ್ಲಿ ನಿಲ್ಸ್ ಕೇಳದ. ಅದಕ್ಕ ಸಿಟ್ಟು ಬಂತು. ಅದಕ್ಕ ಹಲ್ಕ ಸಲ್ಕ ಬೈದಿ. ನಿನ್ನೆ ಸಂಜೆಯಿಂದ ನಾನು 7 ಸಾರಿ ಬಂದ್ ಹೋಗೇನಿ. ಮನಿ ಬೀಗ ಹಾಕಿತ್ತು. ಎಲ್ಲಿ ಹೋಗಿದ್ರಿ ದಣಿ? ಎಲ್ಲೋ ಹೋಗಿದ್ದೆ. ಇಲ್ಲಿ ನೋಡ್ರಿ ದಣಿ, ಚಾ ಕುಡ್ದಿದ್ ಕಪ್ಪ, ಬಸಿ, ಬೋಗಣಿ ಎಲ್ಲ ಎಷ್ಟು ಹೊಲ್ಸ್ನಾಡ್ತಾವ. ಇನ್ಮೇಲೆ ನೀವ್ ಎಲ್ಲಾರ ಹೋಗೋರಿದ್ರಿ ಅಂದ್ರ ಕೀಲಿ ಕೈ ಕೊಟ್ಟು ಹೋಗ್ರಿ. ನಾ ಕಸ ಮುಸ್ರಿ ಮಾಡಿ ಬಾಜು ಮನಿ ಕೊಟ್ಟು ಹೋಗ್ತೀನಿ. ಸರಿ ಸರಿ, ಈಗ ಚಾ ಮಾಡು. ಸರಿ ದಣಿ. ಏ ಹಾವಮ್ಮ, 1 ಕಪ್ಪ ಹೆಚ್ಚ ಮಾಡು, ನೀನು ಕುಡಿಯುವಂತೆ. ಬ್ಯಾನ್ ಬಿಡ್ರಿ ದಣಿ,
ಆಡೋಕೆ ಸರಿ ಬಿಡು. ಅರೆ ಇದೇನ್ ದಣಿ ಚಾ ಕುಡ್ದೇ ಇಲ್ಲ? ಓ ಕೊಡು ನಾವು. ಇರ್ರಿ ಆರೋಗ್ಯದ ಕಾಸ್ಕೊಂಡ್ ತರ್ತೀನಿ. ಪರವಾಗಿಲ್ಲ. ಇಲ್ಲ ಕೊಡ್ರಿ. ಪರವಾಗಿಲ್ಲ ಬಿಡು ನಾವು, ನಾನು ಹಾಗೆ ಕುಡಿತೀನಿ. ನಾನಿವತ್ತು ಅಡಿಗೆ ಮಾಡ್ತೀನಿ ರೀ. ಯಾಕೆ ದಣಿ ನನ್ನ ಕೈಯಾಗಿನ ಅಡ್ಗೆ ಉಣ್ಣಂಗಿಲ್ಲ ನೀವು? ಇದೆಲ್ಲ ನಿನ್ ಕೆಲಸ ಅಲ್ಲ, ಸುಮ್ಮನೆ ಹೋಗು. ಯಾಕೆ ದಣಿ ಕಾಟಗರು ಮಾಡಿದ್ದು ಉಣ್ಬಾರ್ದು ಅಂತನಾ? ಆ ಹೋಟ್ಲಿಗೆ ಹೋದ್ರೆ ಆ ಸುಡ್ಗಾಡ್ ಮಂದಿ ಮಾಡಿದ್ದೆಲ್ಲ ಉಣ್ಕೊಂಡ್ಬರ್ತೀರಿ, ಇಲ್ಲಿ ನಾವು ಮಾಡಿದ ಅಡ್ಗೆ ಉಣ್ಣಲ್ಲ ಅಂತೀರೇನಾ? ಹೌದು, ಹೋಗು. ಇವತ್ತು ನಿನ್ ಕೈಯಾಗಿಂದ ಉಣ್ತೀನಿ, ಆಯ್ತಾ? ಹಂಗಾರ ಮಾಡ್ಲ? ಖರೇನ ಉಣ್ತೀರಿ? ಹೌದು. ಸರಿ, ಹಂಗಾರ ನಾ ಈಗಲೇ ಅಡುಗೆ ಮಾಡ್ತೀನಿ. ಜೋಳದ ರೊಟ್ಟಿ, ಎಣ್ಣೆಗಾಯಿ, ಹವಮ ಇವೆರಡು ನನ್ ಬಹಳ ಹಿಡಿಸ್ತದ ನೋಡಿ. ಹವಮ ನೀನು ಕೂರಲ್ಲ, ನೀನು ಅಷ್ಟು ಉಣ್ವಂತೆ. ಒಲ್ಲೆ ರೀ. ಮತ್ತೆ ಇಷ್ಟೊಂದು ಯಾಕೆ ಮಾಡ್ದೆ? ಉಳಿತಾವಲ್ಲ. ಇಲ್ರಿ, ನಾ ಮನೆಗೆ ತಗೊಂಡ್ ಹೋಗ್ತೀನಿ. ಮನೆಗೆ ಯಾರು ಅದಾರ? ನಮ್ಮ ಅಣ್ಣ, ಅತ್ತಿಗೆ, ಮಕ್ಕಳು ಎಲ್ರು ಅದಾರ್ರಿ. ನಿನ್ ಗಂಡ ಗಂಡಿಲ್ಲೇನ? ಮತ್ತ ನಿಮ್ಮ ಅಣ್ಣನ ಮನೆಗೆ ಏನ್ ಮಾಡ್ತಿ? ಇಲ್ರಿ, ನನ್ನ ಗಂಡಂಗೂ ನನಗೂ ಹೊಂದಾಣಿಕೆ ಆಗ್ಲಿಲ್ರಿ. ಓ, ಏನ್ ಹಾವಮ್ಮ, ಚೆನ್ನಾಗಿದೆಯಾ? ಏನ್ ಚಂದನ ಹೋಗ್ರಿದಾನೆ. 2 ದಿವಸದಿಂದ ಸುಮ್ಕೆ ಬಂದ್ ಹೋಗ್ತೀನಿ, ಬ್ಯಾಸ್ರ ಬರ್ತದ. ಇಲ್ಲಿ ನೋಡ್ರಿ ದಣಿ, ಒಂದ್ ಕೀಲಿಕಾಯಿ ನನ್ ಕೈ ಕೊಡ್ರಿ, ಕಸ ಮುಸ್ರಿ ಮಾಡಿ ಬಾಜು ಮನೆಗೆ ಕೊಟ್ಟು ಹೋಗ್ತೀನಿ. ಯಾವ ಬಾಜು ಮನೆಗೂ ಕೊಟ್ಟು ಹೋಗೋದು ಬೇಡ. ನೀವೊಂದ್ ಕೆಲಸ ಮಾಡು, ತಗೋ ಈ ಕೀಲಿಕಾಯಿ ನಿನ್ನ ಹತ್ರ ಹಿಡ್ಕೋ. ನಿನಗೆ ಯಾವ ಬೇಕೋ ಅವಾಗ ಬಂದು ಹೋಗು. ನೋಡಿ,
ಅರೆ ಬೀಗಣೆ ಹಾಕಿಲ್ಲ. ಅವಮ್ಮ, ಓ ಅವಮ್ಮ, ಅವಮ್ಮ ಇನ್ನೂ ಮನೆಗೆ ಹೋಗ್ಲಿಲ್ಲೇನು? ಒಳಗೆ ಬನ್ನಿ. ಇನ್ನೂ ಮನೆಗೆ ಯಾಕೆ ಹೋಗ್ಲಿಲ್ಲ ಅವಮ್ಮ? ಅವಮ್ಮ ಯಾಕೆ ಹಿಂಗ್ ಹೇಳ್ತಿದ್ದಿ? ಏನಾಯ್ತಾ? ಯಾರಮ್ಮ? ಅವರೇ ಸುಳ್ಗಾಡ್ ಮೋತಿ ರಾಮಲಿಂಗ. ರಾಮಲಿಂಗ? ಹೌದು ದಣಿ, ಅವನ್ನ ಹಿಡ್ಕೊಂಬೋಗ್ ಬಂದಿದ್ದ. ನೀವಿಷ್ಟು ಒಳ್ಳೆಯವ್ರ ದಣಿ. ರಾಮಲಿಂಗ ಏನ್ ಮಾಡ್ದೆ ಅಂದಲ್ಲ? ಮೂಳ, ಊರ್ ಮೂಳ ನಾನು ಹಿಡ್ಕೊಂಬಕ್ಕೆ ಬಂದಿದ್ದ ದಣಿ. ನೀನು ಅವ್ರ ಮನೆಗೆ ಯಾಕೆ ಹೋಗಿದ್ದೆ? ಇನ್ಯಾಕೆ ಹೋಗ್ತಾರ ದಣಿ, ಮನೆ ಕೆಲಸ ಮಾಡಕ್ ಹೋಗಿದ್ದೆ. ಮತ್ಯಾರ ಮನೆಗೆ ಹೋಗ್ತೀಯಲ್ಲ? ಸಾವುಕಾರರ ಮನೆಗೆ ಹೋಗ್ತೀನಿ, ಇಂಜಿನಿಯರ್ ಮನೆಗೆ ಹೋಗ್ತೀನಿ, ಶೆಟ್ರ ಮನೆಗೂ ಹೋಗ್ತೀನಿ ದಣಿ. ರಾಮಲಿಂಗ ಹಿಡ್ಕೊಂಡ್ರ ಸಿಟ್ಟು ಬಂತು ಅಂದಿ, ನಾನು ಹಿಡ್ಕೊಂಡ್ರ ಸುಮ್ಮನೆ ಇದೆಯಲ್ಲ? ನಿಮ್ ಬ್ಯಾರೆ ಬಿಡ್ರಿ ದಣಿ. ಅಂದ್ರ 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 ನಾ ಏನ್ ಹೇಳಿ? ನನಗೆ ನೀವು ಬೇಕಾ? ಅವಮ್ಮ, ನಿನ್ನ ಮನೆ ಸಂಗತಿ ನನಗೇನು ತಿಳಿದಿಲ್ಲ. ನಿನ್ ಗಂಡ ಎಲ್ಲಿಯಾನ? ಅದೆಲ್ಲ ತಗೊಂಡು ಏನ್ ಮಾಡ್ತೀರಿ ಬಿಡ್ರಿ ದಣಿ. ನನ್ನ ದೈವ ಕೋಡಿ ದೈವ. ಯಾಕ ನಿನ್ ಗಂಡನ ಜೊತೆ ನಿನಗೆ ಬೇಸಿಲ್ಲೇನು? ಏನ್ ಬೇಸೋ ಏನು, ನಂದು ಒಂದು ಜೀವನನ ದಣಿ. ಗಂಡ ಬಿಟ್ಟೋಳು ಅಂತ ಬದನಾಮಿ ಆದವಳು ನಾನು. ಎಲ್ರಂಗ ಸಂಸಾರ ಸುಖ ಅನುಭವಿಸ್ಬೇಕು ಅಂತ ನನಗೂ ಬಹಳ ಆಸೆ ಇತ್ತು. ಆದ್ರ ಗಂಡ ಅಂಬೋನು ಇಂಥವನ್ ಸಿಕ್ಕ. ಆದ್ರೂ ನಾನು ಯಾರ ಕಡೆಗೂ ಕಣ್ಣೆತ್ ನೋಡ್ಲಿಲ್ಲ ದಣಿ. ಆದ್ರೆ ಈ ಮಂದಿ ನನ್ನ ಒಳ್ಳೆಯವಳಾಗಿರಕ್ ಬಿಡ್ಲಿಲ್ಲ. ವಿಚಿತ್ರ ಜನಗಳು, ಒಬ್ಬೊಬ್ರ ಮನೆಯಾಗ ಒಂದೊಂದು ರೀತಿ. ಈ ಗಂಡಸ್ರ ಕಾಟ ತಡಿಲಾರ್ದ ನಾನು ಏಸೋ ಮನೆ ಬಿಟ್ಟ. ಆದ್ರ ಎಲ್ರ ಮನೇನೂ ಬಿಟ್ರ ಹೊಟ್ಟೆಗೆ ಏನ್ ತಿನ್ನೋದು? ಅದಕ್ಕ ಮನಸ್ಸು ಗಟ್ಟಿ ಮಾಡ್ಕೊಂಡ. ಬರ್ತಾ ಬರ್ತಾ ನಮ್ಮಂಥವ್ರಿಗೆ ಮಾನ ಮರ್ಯಾದೆ ಯಾಕೆ ಬೇಕು ಅಂತ ಅನಿಸ್ತು. ಬೇಕು ಅಂದ್ರು ಅದನ್ನ ಕೊಡೋರು ಯಾರು, ಇಟ್ಕೋಬೇಕು ಅಂದ್ರು ಸುಮ್ಕಿರೋರು ಯಾರು? ದಣೇರ, ನಾ ಮಸ್ತ್ ಒದ್ದಾಡ್ದೇರಿ ಈ ಮಾನ ಮರ್ಯಾದೆ ಸಲುವಾಗಿ. ಅವಮ್ಮ, ಮತ್ಯಾರು ನಿನ್ ತಟ್ಟೆಗೆ ಬಂದಿದ್ರ? ಏಸ್ ಮಂದಿ ಅಂತ ಹೇಳಿದ್ದಣಿ. ಈ ಸುಡುಗಾಡ ಗಂಡಸರ ಸ್ವಭಾವನೇ ಅಂಥದ್ದು. ಮನೆಯಾಗ ಹೆಂಡತಿ ರಂಬಿ ಹಂಗಿದ್ರು ನಮ್ಮಂತ ಕಸ ಮೊಸರೆ ಮಾಡೋರು ಗಂಟು ಬೀಳ್ತಾರೆ. ಈ ಹೆಂಗಸರು ಏನು ಕಡಿಮೆ ಇಲ್ಲ. ತಮ್ಮ ಗಂಡಂದಿರು ಒಳ್ಳೆಯವರಾಗಿದ್ರು ಒಂದು ಹೆಣ್ಣು ಕಣ್ಣೆತ್ ನೋಡ್ದಿದ್ರು ಇವ್ರಾಟಕ್ಕೆ ನಿರ್ವಾಕವಿಲ್ಲ. ಹೋಗ್ಲಿ ಬಿಡಿ, ಹೊರಗೆ ಬೆಳೆದಿಂಗಳದ ಹೊತ್ತಾತು, ನಾ ಇನ್ನು ಹೋಗ್ತೀನಿ. ಏ ಹವಮ, ಈಗ 3 ಆಗ್ಲಿಕ್ಕೆ ಬಂತು, ಈಗೆಲ್ಲ ಹೋಗ್ತಿ? ನನಗೆ ಆ ಥರದ ಅಂಜಿಕೆ ಬಿಡಿ. ಅಂಜಿಕೆ ಇಲ್ದಿರ್ಬೋದು, ಆದ್ರ ಈಗ ನೀನ್ ಬಿಡೋರು ಯಾರು? ಇನ್ನು ಸುದ್ದಿ ಹೇಳಲ್ಲ? ಏಟ್ ಸುದ್ದಿ ಅಂತ ಹೇಳಿದಣಿ, ನಿಮ್ಮ ಸುದ್ದಿಗೆ ಹೇಳ್ರಲ್ಲ. ಸುದ್ದಿ ನಂದೇ ನಿನ್ನಂಗಿಲ್ಲ ಬಿಡು. ಬಹಳ ಸಾಚ ಮನ್ಸರು ನೀವು. ನನಗೂ ನಿಮ್ಮ ಸುದ್ದಿ ಎಲ್ಲ ಗೊತ್ತದ ಬಿಡ್ರಿ. ಏನ್ ಗೊತ್ತದ ನಿನ್ಗ? ಅದ ನಿಮ್ಮ ಸುದ್ದಿ. ನಂದೇನ್ ಸುದ್ದಿ? ಅದ ನಿಮ್ಮ ಊರಿಂದು, ನಿಮ್ಮ ಮದ್ವಿದು. ನನಗಿನ್ನು ಮದ್ವಿನೇ ಆಗಿಲ್ಲ ನೋಡು. ಅದ ಆ ಮದ್ವಿ ಯಾಕಾಗಿಲ್ಲ ಅಂಬುದು ನನಗೆ ಗೊತ್ತದ. ನೋಡು ನೋಡು, ಸುಮ್ಮನೆ ನೀನು ಹೀಗೆ ಚಾಷ್ಟಿ ಮಾಡ್ಬೇಡ. ನಡಿ ನಡಿ ಒಳಗ. ನೀವು ಚಾಷ್ಟಿ ಮಾಡ್ಬೇಡ್ರಿ. ಅವನ ಮನೆ ಹಾಳಾಗೋಗ, ಅವ್ನ ನೆಗದ ನಲಿಕಾಯಿ ಆಗ. ಗಿಣಿ, ನನ್ನ ಅರಗಿಣಿ, ಯಾರನ್ನು ಬೈತಿದ್ದಿ? ನೋಡ್ದಣಿ, ಒಳ್ಳೆ ಅಂದ್ರು ಕೇಳವಲ್ಲ. 2 ದಿನದಿಂದ ಹಿಂದ್ ಬಿದ್ದಾನ. ಯಾರ? ಅದ ಆ ಹೋಟ್ಲಿ ಮುಂದೆ ಪಾನ್ ಪಟ್ಟಿ ದುಕಾನ್ ಇಟ್ಟಿಲ್ಲ ಆ ಗುರಾಚಾರಿ. ಓ,
ಆ ಗುರಾಚಾರಿನ ಏನ್ ಮಾಡ್ದಾರ? ಒಂದೇ ಸೌಂಡ್ ಕರೀತದ, ಏನ್ ಒಲ್ಲೆ ಅಂದ್ರು ಕೇಳಬಲ್ದು. ಯಾಕೆ ಕರೀತದ? ಹೌದಣಿ, ನಿಂಗಂತೂ ಒಂಚೂರು ಸುಲಾ ಸೂಕ್ಷ್ಮಿನೇ ಇಲ್ಲ. ನಾ ನಿತ್ಯ ಗುರಾಚಾರಿ ಅಂಗಡಿಲೇ ಎಳೆ ತಿಂದು ಸಿಗರೇಟ್ ತಗೊಳ್ಳೋದು. ಗುರಾಚಾರಿ ನೋಡಾಕ ಬಹಳ ಪೆದ್ದ ಕಣ್ಣಂಗ ಆತನ, ಅದ್ರ ಒಳಗ ಭಾರಿ ಅನ ನೋಡು. ಬಹಳ ಬೆರ್ಕೆ ಅವ, ಬಿತ್ ಸಾಯ್ತದ. ಒಲ್ಲೆ ಅಂದ್ರು ಕೇಳವಲ್ದು. ನನಗ್ ರೊಕ್ಕ ಕೊಡ್ತಾನ, ಸೀರೆ ತಂದು ಕೊಡ್ತಾನ, ಏನನ್ನೋ ಮಾಡ್ತಾನ. ನಾ ಮಾತ್ರ ಜಪ್ಪಯ್ಯ ಅಂದಿಲ್ಲ. ಮತ್ತಿಷ್ಟೆಲ್ಲ ಮಾಡಿದ್ಮೇಲ ಅವಳನ್ನ ಗೋಳಾಡ್ಸೋದು ಭ್ಯಾಸ ಅಲ್ಲ ನೋಡು. ಮತ್ತೇನ್ ಮಾಡ್ಬೇಕಾ? ಅವ್ನ ಹಂತ್ಯಾಕ್ ಹೋಗ್ಬೇಕಾ? ಅದು ಮಾತ್ರ ಸಾಧ್ಯ ಇಲ್ಲ. ನಂಗೆ ಹೊತ್ತಾತು, ನಾ ಹೋಗ್ತೀನಿ. ಅವಮ್ಮ ಕೂಡಲ್ಲ, ಯಾಕಂಗ್ ಮಾಡ್ತಿ? ನಾ ಇವತ್ತು ಹೋಗ್ಲಿಕ್ಕೆ ಬೇಕು ದಣಿ. ಯಾಕ? ಯಾಕೂ ಇಲ್ಲ, ನಾ ಹೋಗ್ಲಿಕ್ಕೆ ಬೇಕು. ಅವಮ್ಮ ನೀವತ್ತು ತುಂಬಾ ಚಂದ ಕಾಣ್ತಿ, ನಾನು ನಿನ್ ಬಿಡಂಗಿಲ್ಲ ನೋಡು. ದಣಿ, ನಿನ್ ಕಾಲ್ ಹಿಡಿತೀನ್ರಿ, ನಾನು ಇವತ್ತು ಹೋಗ್ಲಿಕ್ಕೆ ಬೇಕು. ಓಹೋ, ಹಂಗಾರ ನೀನ್ ಮತ್ತಾರಲ್ಗ ಹೋಗ್ತಿರ್ಬೇಕು, ಅದಕ್ಕ ಹಿಂಗ್ ಮಾತಾಡ್ತಿ. ಎಂತ ಮಾತಾಡ್ತಿದ್ದಳಿ? ನಿಮ್ಮ ಮೇಲೆ ಆಣೆ ತಿಂದು ಹೇಳ್ತೀನಿ, ನಿಮ್ ಬಿಟ್ಟು ನಾ ಬೇರೆ ಯಾರಲ್ಲಿಗೂ ಹೋಗಂಗಿಲ್ಲ. ಏನು ಒಳ್ಳೆ ಗರ್ತಿಯಂಗ್ ಮಾತಾಡ್ತೀಯಲ್ಲ? ನೀ ಈಗ ಒಲ್ಲ ಅಂದ್ರ ನೀನ್ ಮತ್ತಾರಲ್ಗ ಹೋಗ್ತಿರ್ಬೇಕು ಅಂತ ಅರ್ಥ. ಇಲ್ಲಾಂದ್ರೆ ಹಿಂಗ್ ಯಾಕೆ ಸಿಂಗಾರ ಮಾಡ್ಕೊಂಡ್ ಬರ್ತಿದ್ದಿ? ನೀವು ಗಂಡಸರು ಯಾವಾಗ್ಲೂ ಹಿಂಗ. ಕೀಲಿ ಯಾಕೆ ಹಾಕ್ತೀರಾ? ಬಿಡ್ರಿ ದಣಿ. ಏ ಹಾವಮ್ಮ, ನೀ ಮತ್ ಬಂದೇನು? ಬರ್ದೆ ಮತ್ತೆ ಎಲ್ಗ್ ಹೋಗ್ಲಿ? ಅರೆ ಹೇಳು, ನೆನ್ನೆ ನೀನ್ ಎಲ್ಲಿಗೆ ಹೋಗಿದ್ದೆ? ನಿನ್ನೆ ಬೇಸ್ವಾರ ಇತ್ತಲ್ಲ, ಹುಸೇನ್ ಸಾಬನ್ ದರ್ಗಕ್ಕೆ ಹೋಗಿದ್ದೆ ದಣಿ. ನೀನ್ ಅಲ್ಲಿಗೆ ಹೋಗಿದ್ಯಾ? ಹ್ಞೂ ದಣಿ, ನಾವು ಸುಗ್ರಪ್ಪಂಗೂ ನಡ್ಕೊಂತೀವಿ, ಅಮ್ಮನ ದೇವ್ರಿಗೂ ನಡ್ಕೊಂತೀವಿ, ಹುಸೇನ್ ಸಾಬನ್ ದೇವ್ರಿಗೂ ನಡ್ಕೊಂತೀವಿ. ನಮ್ಗೆ ಎಲ್ಲ ದೇವ್ರು ಬೇಕು, ದೇವ್ರಾಗೆ ಭೇದ ಮಾಡಬಾರ್ದು ದಣಿ. ದಣಿ, ನನ್ ಬಿಟ್ಬಿಡಿ ದಣಿ. ಯಾಕ? ಯಾಕೂ ಇಲ್ಲ, ನನ್ ಬಿಟ್ಬಿಡಿ ದಣಿ. ನನ್ನಿಂದ ಬೇಸರ ಬಂತೇನ? ಇಲ್ಲ. ಮತ್ತ ರೊಕ್ಕ ಗಿಕ್ಕ ಬೇಕಿತ್ತೇನು? ಬ್ಯಾಡ ದಣಿ. ಹಂಗಾರ ಯಾಕೆ ಬಿಟ್ಬಿಡು ಅಂತಿದಿ? ನಿನಗೆ ಯಾರೋ ಚಲೋರು ಸಿಕ್ಕಿರ್ಬೇಕು. ಎಂತ ಮಾತಾಡ್ತೀರಿ? ನಾನು ಅಂತಾಕಿ ಅಲ್ಲ, ಯಾರು ಸಿಕ್ಕಿಲ್ಲ ದಣಿ. ಇಲ್ಲ, ನಿನಗೆ ಯಾರೋ ಸಿಕ್ಕಿರ್ಲೇಬೇಕು. ನೀನು ಬಹಳ ಕೆಟ್ಟಿದ್ದೀ ನೋಡ್ವೆ. ನಿನ್ಗೆ ಹೇಸ್ ಮಂದಿಯೋ ಏನೋ, ನಾನೇ ನಿನ್ ಕಟ್ಟಾಕಿಲ್ವಲ್ಲ. ಹೋಗು, ನಾಳಿಂದ ಇಲ್ಲಿ ಬರಬೇಡ. ಹೋಗ್ತೀನಿ ಬಿಡಿ. ಬರ್ದಿ ಇನ್ನೆಲ್ಲಿ ಹೋಗ್ಲಿ? ನೀವ್ ಆ ರಾಮನ್ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಂತ? ಹೌದು, ಇಟ್ಕೊಂಡಿದ್ದೀನಿ. ನನಗೂ ಒಬ್ರು ಕೆಲಸ ಹೋಗ್ಬೇಕಲ್ಲ, ಅವ್ರ ಮೇಲೆ ಬಂದ್ಬಿಡ್ತಾಳ. ಆಕಿ ಬರಂಗಿಲ್ಲ ಬಿಡು. ಯಾಕ? ಯಾಕಂದ್ರ ನಾ ಬರ್ದಂಗ್ ಮಾಡಿ ಅದಕ್ಕ. ನೀನ್ ಯಾರನ್ನೆಲ್ಲ ಮಾಡೋದಕ್ಕ? ಯಾಕಂದ್ರ ಇದು ನಾ ಕೆಲಸ ಮಾಡೋ ಮನೆ, ಇಲ್ಲಿ ನಾನ್ ಬಿಟ್ಟು ಬೇರೆ ಇನ್ಯಾರು ಬರಂಗಿಲ್ಲ. ಓಹೋ, ಅಂತವ್ರು ಇಷ್ಟು ದಿನ ಎಲ್ಲಿ ಹೋಗಿದ್ಯೋ? ಎಲ್ಲೂ ಹೋಗಿರ್ಲಿಲ್ಲ. ಮತ್ತೆ ಯಾಕೆ ಬರ್ಲಿಲ್ಲ? ಯಾಕೋ ಬರ್ಲಿಲ್ಲ. ಮತ್ತ ಈಗ ಯಾಕೆ ಬಂದಿ? ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕ ಬಂದೆ. ಓ ಹಾವಮ್ಮ, ಎಂತ ಹೆಣ್ಣೆ ನೀನು! ನೋಡು, ನೀನು ಬೇಡದಷ್ಟು ರೊಕ್ಕ ಕೊಡ್ತೀನಿ. ನಾಳೆಯಿಂದ 4 ಮನಿ ಮಾಡೋದು ಬಿಟ್ಬಿಡು, ನನ್ನ ಜೊತೆನೇ ಇದು ಬಿಡಲ್ಲ. ಇಲ್ಲ ದಣಿ, ನನಗ ಒಂದ್ ಕಡೆ ಇರಕ ಆಗಣಿಲ್ರಿ. ನನಗಿರ್ಬೇಕು ಅಂತ ಅನಿಸ್ದಾಗ ನಾ ಇರ್ತೀನಿ, ಹೋಗ್ಬೇಕು ಅಂತ ಅನ್ಸಿದ್ರ ಇದ್ದಕ್ಕಿದ್ದಂಗೆ ಹೊಂಟೈತೀನಿ. ಈ ಹಾವಮನೆ ಹಂಗ, ನೀವು ನನ್ನ ಸಹಿಸ್ಕೋಬೇಕ್ರಿ ದಣಿ. ಏನ್ ನೋಡ್ಲಿಕ್ಕತ್ತಿ?
ಕೈ ತೆಗಿ, ಯಾರು ಬರುವಾಗ? ಯಾರು ಇಲ್ಲ ದಣಿ. ಆ ದುರಾಚಾರಿನ ಒಳಗೆ ಸೇರಿಸ್ಕೊಂಡು ಏನ್ ನಡೆಸ್ತಿದ್ವಿ? ನಾ ಏನು ನಡೆಸ್ತಿದ್ದಿಲ್ಲ ದಣಿ. ಅದ ಬಂತು ಮೂಲ. ನಮ್ ಬಹಳ ಕಾಡಿಸ್ತು, ಕಾಲಿಕೊಂಬಕ್ಕೂ ಬಂತು. ಮತ್ತು ಸುಳ್ಳು ಹೇಳ್ತು. ಮೊದಲು ಈ ಮನೆ ಬಿಟ್ಟು ಇಲ್ಲ ದಣಿ, ನಾ ಸುಳ್ಳು ಹೇಳ್ತಿಲ್ಲ. ನಾ ಯಾವ ತಪ್ಪು ಮಾಡಿಲ್ಲ. ನಾ ಒಳಗ್ ಕೆಲಸ ಮಾಡ್ತಿದ್ದೆ, ಕದ ತೆರೆದಿತ್ತು. ಒಳಗ್ ಬಂದ, ಚಿಲ್ಕ ಹಾಕೊಂಡ, ನನ್ ಬಹಳ ಕಾಡಿಸ್ದ. ನಾ ಹೊರಗೆ ಹೋಗು ಅಂದೆ, ನನ್ ಮಾತು ಕೇಳಲಿಲ್ಲ. ಓಹೋ, ಕತಿ ಕಟ್ ಹೇಳ್ತಿ. ಎಷ್ಟಾದ್ರೂ ನೀನು ಅವನ ಜೊತೆ ಚಲ್ಲಾಟ ನಡೆಸಿದ್ವಿ. ಇಲ್ಲ ದಣಿ, ನನ್ ಮಾತು ನಂಬ್ರಿ. ನನ್ಗೆ ಅವನ ಜೋಡಿ ಯಾವ ಸಂಬಂಧನೂ ಇಲ್ಲ ರೀ. ಮತ್ತೆ ಸುಳ್ಳು ಹೇಳ್ತಿ. ಎಷ್ಟಾದ್ರೂ ನೀನ್ ನೀಚ್ ಹೇಳಿ. ಮೊದಲು ಮನೆ ಬಿಟ್ಟು ನಡಿ. ನಿಮ್ಮನ್ ಬಿಟ್ಟು ನಾ ಎಲ್ಲ ಹೋಗಂಗಿಲ್ಲ. ನಿಮ್ಮನ್ ಬಿಟ್ಟು ನಂಗೆ ಬೇರೆ ಯಾವ ಜೋಡಿನ ಸಂಬಂಧ ಇಲ್ಲ. ಓದಿಲಿಯಾ? ಓದಿತೀರಿ, ಓದಿರಿ. ಅದ್ ಹ್ಯಾಂಗ ಓದಿತೀರಿ ದಣಿ? ನಾನಂತ ಕೆಲಸ ಮಾಡಿಲ್ಲ ದಣಿ. ನಿನ್ ಮಾತು ನಂಬ್ರಿ. ನಾ ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳಿ ನನಗೇನಾಗಬೇಕಾಗ್ಯದ? ನಾ ಬೇರೆಯವ್ರ ಜೋಡಿ ಇದ್ದು ಬಂದು ನಿಮ್ಮ ಹತ್ರ ಸುಳ್ಳು ಹೇಳಿದ್ರ ನಿಮ್ಗೆ ಹ್ಯಾಂಗೆ ಗೊತ್ತಾಗ್ತದ ದಣಿ? ಕರೆ ಹೇಳ್ದಾದ್ರು ನಿಮ್ಗೆ ಹ್ಯಾಂಗೆ ಗೊತ್ತಾಗ್ತದ? ಇಲ್ಲಿ ನೋಡಿ ದಣಿ, ಭಾಳ ಅಂದ್ರ ನೀವು ನಮ್ಮ ಮನೆ ಬಿಟ್ಟು ಓಡಿಸ್ತೀರಿ ಅಷ್ಟೇ, ಹೌದಲ್ಲ? ಅದಕ್ಕಿಂತ ಹೆಚ್ಚಿಗೆ ನೀವು ಇನ್ನೇನು ಮಾಡ್ಬಲ್ರಿ ದಣಿ? ಇಂಥ ವಿಚಾರದಾಗ ಸುಮ್ಕೆ ತಲೆ ಕೆಡ್ಸ್ಕೊಬೇಡಿ ದಣಿ. ಈಗ ನೋಡಿ, ಆ ಬಾಡ್ಕಾವ್ ಬಂದ, ನೀವು ಸಂಶಯ ಪಟ್ರಿ. ಆದ್ರೆ ಖರೆ ಯಾವುದು ಸುಳ್ಳು ಯಾವುದು ಅಂತ ನೀವು ನಿರ್ಣಯ ಮಾಡೋಕ್ಕಾಗಲಿಲ್ಲ, ಹೌದಲ್ಲ? ನೀವು ಗಂಡಸ್ರ ಜಾತಿನೇ ಹಿಂಗ. ಹೋಗ್ಲಿ ನಡೀರಿ, ದಾಣದ್ ಬಂದಿದ್ದೀರಿ, ಚಹಾ ಮಾಡ್ಕೊಡ್ತೀನಿ. ಅವಮ್ಮ ಧಣಿ, ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.